ಡೆಫಿನೆಟ್ಲಿ ಬೇರೆ ಬೇರೆ ಇರುತ್ತೆ. ಈಗ ಪುಷ್ಪ ಅಂದ್ರೆ ಆ ಸ್ಕೇಲೇ ಬೇರೆ, ಆ ಡೈರೆಕ್ಟರೇ ಬೇರೆ, ಅವ್ರ ಪ್ರೋಸೆಸ್ಸೇ ಬೇರೆ. ಹಂಗೆ ಈ ಸಿನಿಮಾನೇ ಬೇರೆ, ಈ ಕಥೆನೇ ಬೇರೆ, ಇಲ್ಲಿಯ ಪ್ರೋಸೆಸ್ಸೇ ಬೇರೆ ಇರುತ್ತೆ. ಎಲ್ಲದೂ ಬೇರೆ ಬೇರೆನೆ. ಪ್ರತಿ ಸಿನಿಮಾನು ಒಂದು ಬೇರೆ ಬೇರೆ ಅನುಭವ. ನೀವು ಆಕ್ಟರ್ ಆದ್ರಿ ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಹೀರೋ ಆದ್ರಿ, ಆಮೇಲೆ ಮತ್ತೆ ಪ್ರೊಡ್ಯೂಸರ್ ಕೂಡ ಆದ್ರಿ. ಈಗ ತೆಲುಗು ಹೋಗಿದ್ದೀರಾ, ಅಲ್ಲಿ ಆಕ್ಟರ್ ಆಗಿದ್ದೀರಾ, ಅಲ್ಲಿ ಏನಾದ್ರು ಪ್ರೊಡ್ಯೂಸ್ ಮಾಡ್ಬೋದಾ, ನೀವು ಮಾಡ್ತೀರಾ ಅಂತ? ಖಂಡಿತ ಅದನ್ನು ಮಾಡೋಣ. ಭಗವಂತ ಎಲ್ಲಾ ತರ ಅವಕಾಶ ಕೊಟ್ಟರೆ, ಈಗ ಜೀಬ್ರಾ ತುಂಬಾ ಚೆನ್ನಾಗಾದ್ರೆ ಅಲ್ಲೂ ಎಲ್ಲಾ ಕೆಲಸನೂ ಮಾಡೋಣ. ಸರ್, ಈ ವಾರ ಜೀಬ್ರಾ ಸಿನಿಮಾ ರಿಲೀಸ್ ಇದೆ. ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಲ್ಲಿ ಪುಷ್ಪ 2 ಬರ್ತಾ ಇದೆ. ಮಧ್ಯದಲ್ಲಿ ನಿನ್ನೆ ಬೇರೆ ಎಂಗೇಜ್ಮೆಂಟ್ ಬೇರೆ ಆಗಿದ್ದೀರಾ. ಫೆಬ್ರವರಿಗೆ ಮದುವೆ ಇದೆ. ಫುಲ್ ಬಿಸಿ ಒಂದು 4 months. ಹೆಂಗ್ ಬ್ಯಾಲೆನ್ಸ್ ಮಾಡ್ತಿದ್ದೀರಾ ಅಂತ ಸಿನಿಮಾಗಳು ಪ್ರಮೋಷನ್? ಕ್ಯಾಮ್ರಾ ಮುಂದೆ ಎಲ್ಲ ನೀವೇ ಇರ್ತೀರಾ ಸರ್. ನೆಕ್ಸ್ಟ್ ಯೂಟ್ಯೂಬ್, ಥಿಯೇಟರ್, ಎಲ್ಲ ಕಡೆ ನೀವೇ, ಸೋಷಿಯಲ್ ಮೀಡಿಯಾ ಎಲ್ಲ. ದಿನಕ್ಕೆ 24 ಗಂಟೆ ಇದೆ. ಕಂಟಿನ್ಯೂಸ್ ಆಗಿ ಕೆಲಸ ಮಾಡೋದಷ್ಟೇ. ಆಬ್ವಿಯಸ್ಲಿ ಬ್ರೇಕ್ ತಗೊಳ್ಳೇಬೇಕು ಮದುವೆಗೆ. ಬಟ್ ಮದುವೆ ಕೆಲಸಗಳು ಅದೊಂದು ಇದೇ ಇರುತ್ತೆ, ಎಲ್ಲ ಬ್ಯಾಲೆನ್ಸ್ ಮಾಡೋದು. ಬಟ್ ಸದ್ಯಕ್ಕೆ ಶುಕ್ರವಾರ ಜೀಬ್ರಾ ನೋಡಿ. ಆಕ್ಚುಲಿ ಏನ್ ಗೊತ್ತಾ, ನಾವ್ ಎಷ್ಟೇ ಸಿನಿಮಾ ಬಗ್ಗೆ ಮಾತಾಡಿದ್ರು, ಯೂಶುವಲಿ ಎಲ್ಲಾ ಸಿನಿಮಾಗಳ ಬಗ್ಗೆ ಎಲ್ರು ಬಂದು ಮಾತಾಡ್ತಿರ್ತಾರೆ, ನಾವು ಮಾತಾಡ್ತಾನೆ ಇರ್ತೀವಿ. ಕೆಲವೊಂದು ಸಿನಿಮಾಗಳು ನಮಗಿಂತ ಜಾಸ್ತಿ ಸಿನಿಮಾಗಳೇ ಮಾತಾಡ್ತಾರೆ. ಆ ತರದ್ದು ಒಂದು ಸಿನಿಮಾ ಜೀಬ್ರಾ. ನೀವು ನೋಡಿ, ನೀವೇ ತುಂಬಾ ಇಷ್ಟಪಟ್ಟು ಸಿನಿಮಾ ಬಗ್ಗೆ ಮಾತಾಡ್ತೀರಾ. ಸೊ ಅದನ್ನ ನೀವು ಸಿನಿಮಾ ನೋಡಿದ್ಮೇಲೆ ನಿಮ್ಗೆ ಅನ್ಸಿದ್ದನ್ನ ತುಂಬಾ ಆನೆಸ್ಟ್ ಆಗಿ ನೀವು ಅದನ್ನ ಹೇಳ್ಬೇಕು, ಅದನ್ನ ಸ್ಪ್ರೆಡ್ ಮಾಡ್ಬೇಕು. ಕನ್ನಡದಲ್ಲೇ ಆಗ್ಲೇ ಹೇಳಿದಂಗೆ ಒಂದು 150 ಸ್ಕ್ರೀನ್ಸ್ ಕನ್ನಡದಲ್ಲೇ ಪ್ಲಾನ್ ಮಾಡ್ತಿದ್ದಾರೆ. ಸೊ ಡಿಸ್ಟ್ರಿಬ್ಯೂಟರ್ ಕನ್ನಡದವರೇನೆ ಪ್ಲಾನ್ ಮಾಡ್ತಿದ್ದಾರೆ. ಸೊ ಸ್ಕ್ರೀನ್ಗಳು ಇದೆಲ್ಲ ಲಾಕ್ ಆದ್ಮೇಲೆ ಥಿಯೇಟರ್ ಲಿಸ್ಟ್ ಏನು ಎತ್ತ ಅಂತ ಎಕ್ಸಾಕ್ಟ್ ಆಗಿ ಹೇಳ್ಬೋದು. ಬಟ್ ಡೆಫಿನೆಟ್ಲಿ ಕನ್ನಡ ವರ್ಷನೇ ರಿಲೀಸ್ ಆಗುತ್ತೆ ತುಂಬಾ ಕಡೆ, ತೆಲುಗುನು ರಿಲೀಸ್ ಆಗುತ್ತೆ. ತೆಲುಗು ವರ್ಷನ್ ಇದ್ದೇ ಇರುತ್ತೆ, ಜೊತೆ ಕನ್ನಡನೂ ತುಂಬಾ ಚೆನ್ನಾಗಿ ರಿಲೀಸ್ ಆಗುತ್ತೆ.